ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2026 ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ರಿಸಲ್ಟ್ ಏನಾದರೂ ಡಿಲೇ ಆಗುತ್ತಾ, ಯಾಕೆ ಡಿಲೇ ಆಗುತ್ತೆ, ಅಥವಾ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟ್ ಏನು, ಯಾವ ರೀತಿ ಇರುತ್ತೆ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲಾ ತರಹದ ಅಫಿಷಿಯಲ್ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ KCET 2026 ರಿಸಲ್ಟ್ ಈ ವರ್ಷ ಬಂದ್ಬಿಟ್ಟು ಸ್ವಲ್ಪ ಡಿಲೇ ಆದ್ರೆ ಆಗ್ಬೋದು. ಯಾಕೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, KCET 2026 ಎಕ್ಸಾಮ್ ಆದಾಗಿಂದಾನು ಸಾಕಷ್ಟು ಸ್ಟೂಡೆಂಟ್ಸ್ ಅಲ್ಲಿರುವಂತಹ ಡೌಟ್ ಯಾವಾಗ ರಿಸಲ್ಟ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಮೇ 10ನೇ ತಾರೀಕು ಏನಾದ್ರು ಬರುತ್ತಾ, ಇಲ್ಲ ಅಂತಂದ್ರೆ ಮೇ 20ಕ್ಕೆ ಬರುತ್ತಾ? ಯಾಕಂತ ಅಂದ್ರೆ ಎಕ್ಸಾಮ್ ಫಾರ್ಮ್ಯಾಟ್ ಎಲ್ಲಾನು ಸಹ ನೀವು OMR ಶೀಟ್ ಅಲ್ಲಿ ಟಿಕ್ ಮಾಡಿರೋದ್ರಿಂದ ಆದಷ್ಟು ಬೇಗನೆ ನಿಮ್ಗೆ ಈ ಒಂದು ಎವ್ಯಾಲ್ಯೂಯೇಷನ್ ಎಲ್ಲ ಏನಿರುತ್ತೆ ಅದೆಲ್ಲಾನು ಸಹ ತುಂಬಾ ಈಸಿಯಾಗಿ ಬಂದ್ಬಿಟ್ಟು ಕಂಪ್ಯೂಟರ್ ಫಾರ್ಮ್ಯಾಟ್ ಅಲ್ಲಿ ಇರೋದ್ರಿಂದ ರಿಸಲ್ಟ್ ಅನ್ನುವಂಥದ್ದು ಆದಷ್ಟು ಬೇಗ ಈಸಿಯಾಗಿ ಡಿಕ್ಲೇರ್ ಆದ್ರೆ ಮಾಡ್ತಿದ್ರು. ಬಟ್ ಈ ವರ್ಷ ಬಂದ್ಬಿಟ್ಟು ನಿಮ್ಗೆ ಸ್ವಲ್ಪ ಡಿಲೇ ಆದ್ರೆ ಆಗುತ್ತೆ, ಸ್ವಲ್ಪ ಅಂತಲ್ಲ ಸ್ವಲ್ಪ ಡಿಲೇನೆ ಆಗುತ್ತೆ. ಯಾಕೆ ಏನು ಅಂತ ಅಂದ್ರೆ, ಸೊ ರೀಸನ್ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿರುತ್ತೆ. ಏನಂತ ಅಂದ್ರೆ ಎಕ್ಸಾಮ್ 1 ರಿಸಲ್ಟ್ ಆದ್ರೆ ಬಂತು. ಸೊ ಎಕ್ಸಾಮ್ 1 ರಿಸಲ್ಟ್ ಬಂದಿದ್ದ ಆದ್ಮೇಲೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಎಕ್ಸಾಮ್ 2 ಗಾದ್ರೆ ಅಪ್ಲೈ ಮಾಡಿರ್ತಾರೆ. ಸೊ ಎಕ್ಸಾಮ್ 2 ಗೆ ಯಾಕೆ ಅಪ್ಲೈ ಮಾಡಿರ್ತಾರೆ? ಎಕ್ಸಾಮ್ 1 ನಲ್ಲಿ ಬಂದಿರುವಂತಹ ಮಾರ್ಕ್ಸ್ ಏನಾದ್ರು ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಅಂದ್ರೆ ಎಕ್ಸಾಮ್ 2 ಗೆ ಅಪ್ಲೈ ಮಾಡಿರ್ತಾರೆ. ಜೊತೆಗೆ ಎಕ್ಸಾಮ್ 1 ನಲ್ಲಿ ಯಾರ್ದೆಲ್ಲ ರಿಸಲ್ಟ್ NC ಅಂತ ಬಂದಿರುತ್ತೆ, ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುತ್ತೆ, ಅವ್ರು ಬಂದ್ಬಿಟ್ಟು ಎಕ್ಸಾಮ್ 2 ಗೆ ಪಾರ್ಟಿಸಿಪೇಟ್ ಅನ್ನ ಮಾಡ್ತಾರೆ. ಈ ರೀತಿ ಇರೋದ್ರಿಂದ ಸೊ ಎಕ್ಸಾಮ್ 1 ಎಕ್ಸಾಮ್ 2 ಅಲ್ಲಿ ಎರಡು ಒಂದು ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಯಾವ್ದು ಬೆಸ್ಟ್ ಇರುತ್ತೋ ಆ ಒಂದು ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ಬಿಟ್ಟು ನಿಮ್ಮ ಒಂದು KCET 2026 ರಿಸಲ್ಟ್ ಆದ್ರೆ ಅನೌನ್ಸ್ ಮಾಡುವಂತದ್ದು. ಅಂಡ್ ಒಂದು ಜೊತೆಗೆ ನಿಮ್ಗೆ ಏನ್ ನೆನಪಿರ್ಬೇಕು ಅಂತ ಅಂದ್ರೆ KCET 2026 ರಿಸಲ್ಟ್ ಯಾವ ರೀತಿ ಕೊಡ್ತಾರೆ, 50% ಆಫ್ ದಿ ಥಿಯರಿ ಮಾರ್ಕ್ಸ್ ಜೊತೆಗೆ 50% ಆಫ್ ದಿ ಇಲ್ಲ ನೀವೇನೊಂದು ಸ್ಕೋರ್ ಮಾಡಿರ್ತೀರಾ ನಿಮ್ಮ ಒಂದು KCET ಎಕ್ಸಾಮ್ಸ್ ಅಲ್ಲಿ ಅದನ್ನ ಕನ್ಸಿಡರ್ ಮಾಡಿಬಿಟ್ಟು ನಿಮ್ಗೆ ನಿಮ್ಮ ಒಂದು ರ್ಯಾಂಕಿಂಗ್ ಅನ್ನು ಆದ್ರೆ ಅನೌನ್ಸ್ ಮಾಡುವಂತದ್ದು. ಸೊ ಈಗ ನಾವು ಅದರ ಪ್ರಕಾರ ನೋಡೋದಾದ್ರೆ ಎಕ್ಸಾಮ್ 2 ಅನ್ನುವಂಥದ್ದು ಕಂಪ್ಲೀಟ್ ಆಗಬೇಕು. ಎಕ್ಸಾಮ್ ಸ್ಟಾರ್ಟ್ ಆಗಿ ಎಕ್ಸಾಮ್ ಕಂಪ್ಲೀಟ್ ಆಗಿ ಒಂದು ಎಕ್ಸಾಮ್ 2 ರಿಸಲ್ಟ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಬಂದ್ಬಿಟ್ಟು ಒಂದು KCET ರಿಸಲ್ಟ್ ಬರುವಂತದ್ದು. ಸೊ ಈಗ ಎಕ್ಸಾಮ್ 2 ನೀವು ಇಲ್ಲಿ ಟೈಮ್ ಟೇಬಲ್ ಅನ್ನ ನೋಡ್ತಾ ಇದ್ದೀರಾ. ಸೊ ಎಕ್ಸಾಮ್ 2 ಬಂದ್ಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ? 30ನೇ ತಾರೀಕು ಆದ್ರೆ ಸ್ಟಾರ್ಟ್ ಆಗುತ್ತೆ. 30ನೇ ತಾರೀಕು ಸ್ಟಾರ್ಟ್ ಆಗಿ ಇದು ಎಂಡ್ ಆಗುವಂತದ್ದು ಯಾವಾಗ ಅಂತ ಅಂದ್ರೆ ಮೇ 13ನೇ ತಾರೀಕಿಗಾದ್ರೆ ಎಂಡ್ ಆಗುತ್ತೆ. ಸೊ ಈ ಒಂದು ಮೇ 13ನೇ ತಾರೀಕು ಎಂಡ್ ಆಯ್ತು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ಒಂದು 2 to 3 ಡೇಸ್ ಒಳಗಡೆ ರಿಸಲ್ಟ್ ಬರೋದಕ್ಕೆ ಚಾನ್ಸ್ ಇದೆಯಾ? ಚಾನ್ಸೇ ಇಲ್ಲ. ಏನಿಲ್ಲ ಅಂತ ಅಂದ್ರೂ ಒಂದು 10 to 15 ಡೇಸ್ ಆದ್ರೆ ಬೇಕಾಗುತ್ತೆ. 10 to 15 ಡೇಸ್ ಆಗಿದ್ದಾದ್ಮೇಲೆ ಎಕ್ಸಾಮ್ 2 ರಿಸಲ್ಟ್ ಅನ್ನ ಕೊಡ್ತಾರೆ. ಎಕ್ಸಾಮ್ 2 ರಿಸಲ್ಟ್ ಕೊಟ್ಟಿದ್ದ ಆದ್ಮೇಲೆ ಎಕ್ಸಾಮ್ 1 ಎಕ್ಸಾಮ್ 2 ಅಲ್ಲಿ ಮಾರ್ಕ್ಸ್ ಯಾವ ಚೆನ್ನಾಗಿ ಬಂದಿರುತ್ತೋ ಅದನ್ನ ಕನ್ಸಿಡರ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಮ KCET 2026 ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವಂತದ್ದು. ಸೊ ಹಾಗಾಗಿ ಇಷ್ಟೆಲ್ಲಾ ಪ್ರೊಸೀಜರ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಮತ್ತೆ ನಿಮ್ಗೆ KEA ವೆಬ್ಸೈಟ್ ಅಲ್ಲಿ KCET 2026 ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವಂತದ್ದು. ನಿಮ್ಗೆ ಮೇ ಮಂತ್ ಅಲ್ಲಿ ಲಾಸ್ಟ್ ವೀಕ್ ಅಲ್ಲಿ ಇಲ್ಲ ಅಂತ ಅಂದ್ರೆ 100% ಆಗಿ ಹೇಳ್ಬೇಕು ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಅಂತ ಅಂದ್ರೆ ಜೂನ್ ಫಸ್ಟ್ ವೀಕ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಬರುತ್ತೆ. ಜೂನ್ ಫಸ್ಟ್ ವೀಕ್ ಅಲ್ಲಿ ಬರುವಂತಹ ಚಾನ್ಸಸ್ ತುಂಬಾ ಇರುವಂತದ್ದು. ಇಲ್ಲಿ ನಿಮ್ಗೆ ಎಕ್ಸಾಮ್ ಆಗಿದ್ದ ಆದ್ಮೇಲೆ ಅವರು 10 ಡೇಸ್ ಗಾದ್ರೂ ಕೊಡ್ಬೋದಿತ್ತು, ಇಲ್ಲ ಅಂತಂದ್ರೆ 5 ಡೇಸ್ ಗಾಗ್ಲಿ, ಇಲ್ಲ ಅಂತಂದ್ರೆ 15 ಡೇಸ್ ಗಾಗ್ಲಿ ನಿಮ್ಮ ಒಂದು ರಿಸಲ್ಟ್ ಅನ್ನ ಕೊಡ್ಬೋದಿತ್ತು. ಬಟ್ ಈಗ ಎಕ್ಸಾಮ್ 2 ಇರೋದ್ರಿಂದ ಎಕ್ಸಾಮ್ 2 ಎಕ್ಸಾಮ್ ಕಂಪ್ಲೀಟ್ ಆಗಿ ಎಕ್ಸಾಮ್ 2 ರಿಸಲ್ಟ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಒಂದು KCET 2026 ರಿಸಲ್ಟ್ ಅನ್ನ ಆದ್ರೆ ಅನೌನ್ಸ್ ಮಾಡ್ತಾರೆ. ಓಕೆನಾ? ಸೊ ಸಾಕಷ್ಟು ಸ್ಟೂಡೆಂಟ್ಸ್ ಬೇಗ ರಿಸಲ್ಟ್ ಅನ್ನ ಬಿಡಬೇಕು, ಬೇಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಇಲ್ಲಿ ಏನ್ ಮಾಡೋದಕ್ಕೆ ಆಗೋದಿಲ್ಲ. ಎಕ್ಸಾಮ್ 2 ಅಂಡ್ ಇಲ್ಲಿ ಕೆಲವೊಬ್ರಿಗೆ ಯಾರಿಗೆ ಗುಡ್ ನ್ಯೂಸ್ ಇದೆ ಅಂತ ಅಂದ್ರೆ ಎಕ್ಸಾಮ್ 2 ಯಾರು ಬರೀತಿದಾರೋ ಇಂತಹ ಸ್ಟೂಡೆಂಟ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು 2 ವರ್ಷಗಳ ಹಿಂದೆ ನೋಡೋದಾದ್ರೆ ಎಕ್ಸಾಮ್ 2 ಬರೆಯುವಂತ ಸ್ಟೂಡೆಂಟ್ಸ್ ನೆಕ್ಸ್ಟ್ KE ಅವ್ರು ನಡೆಸುವಂತ ಕೌನ್ಸಿಲಿಂಗ್ ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ ಗಾದ್ರೆ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಆಗ ಸ್ಟೂಡೆಂಟ್ಸ್ ತೊಂದರೆ ಆಗ್ತಿತ್ತು. ಫಸ್ಟ್ ರೌಂಡ್ ಅಲ್ಲೇ ಕೆಲವೊಂದಿಷ್ಟು ಕಾಲೇಜಸ್ ಎಲ್ಲಾನು ಸಹ ಅಲರ್ಟ್ ಆಗ್ಬಿಡ್ತಿದ್ವಲ್ವಾ, ಅದಕ್ಕಾಗಿ. ಬಟ್ ಈಗ ಎಕ್ಸಾಮ್ 2 ಯಾರೆಲ್ಲ ಬರೀತಿದಾರೋ ಇಂತಹ ಸ್ಟೂಡೆಂಟ್ಸ್ ಗೆ ತುಂಬಾ ಬೆನಿಫಿಟ್. ಎಕ್ಸಾಮ್ 2 ಆಗಿದಾದ್ಮೇಲೆ ಒಂದೇ ಸಲಿಯಾಗಿ KCET ರಿಸಲ್ಟ್ ಬಂದು ಒಂದೇ ಸಲಿಯಾಗಿ ಆದ್ರೆ ನಿಮ್ಗೆ ಇಲ್ಲಿ ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುವಂತದ್ದು. ಓಕೆನಾ? ಸೊ ಮತ್ತೆ ಹೇಳ್ತಿದ್ದೀನಿ, KCET 2026 ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟ್ ಬಂದ್ಬಿಟ್ಟು ಜೂನ್ ಫಸ್ಟ್ ವೀಕ್ ಆದ್ರೆ ಆಗಿರುತ್ತೆ. ಈ ವರ್ಷ ಒಂಚೂರು ಡಿಲೇ ಆದ್ರೆ ಆಗುತ್ತೆ. ಯಾಕೆ ಅಂತಂದ್ರೆ ಎಕ್ಸಾಮ್ 2 ಪ್ರೊಸೀಜರ್ ಇರೋದ್ರಿಂದ. ಓಕೆನಾ? ಸೊ ನಿಮ್ಗೆ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ KCET 2026 ರಿಲೇಟೆಡ್ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಬಂದಿದ್ವಿ. ಮುಂದೆನೆಲ್ಲ ಕೊಡ್ತೀವಿ. ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ನಿಮಗೆ ಬಂದಿರುವಂತಹ ರ್ಯಾಂಕಿಂಗ್ ಕಾಲೇಜ್ ಅನ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಕೌನ್ಸಿಲಿಂಗ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಒಂದಿಷ್ಟು ಸ್ಟ್ರಿಕ್ಟ್ ರೂಲ್ಸ್ ಆದ್ರೆ ಇರ್ತವೆ, ಅದೆಲ್ಲ ಫಾಲೋ ಮಾಡಿದೀರಾ ಅಂತ ಅಂದ್ರೆ ನಿಮ್ಗೊಂದು ಒಳ್ಳೆ ಕಾಲೇಜಿಗೆ ಸಿಗೋದಕ್ಕೆ ಆದ್ರೆ ಚಾನ್ಸ್ ಇದೆ. ಅದಕ್ಕೆ ನಾನು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀನಿ. ಪ್ರತಿಯೊಬ್ಬರು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.